ಮಸಾಲೆ ರುಬ್ಬೋ ಕೆಲಸ ಇಲ್ಲ, ಬ್ಯಾಚುಲರ್ ಸಹ ಕಷ್ಟಪಡದೆ 10 ನಿಮಿಷದಲ್ಲೇ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲ್. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಅರ್ಧ ಕೆಜಿ ಚಿಕನ್ ಹಾಕೊಳ್ಳೋಣ. ಒಂದು ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕೊಳ್ಳೋಣ. 2 ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. 1/4 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಕಾಳುಮೆಣಸು ಪುಡಿ, 1 ಚಮಚದಷ್ಟು ಉಪ್ಪು, 1 ಟೇಬಲ್ ಚಮಚದಷ್ಟು ಅಚ್ಕಾರದ, ಅರ್ಧ ಚಮಚದಷ್ಟು ಗರಂ ಮಸಾಲ, ಸ್ವಲ್ಪ ಕರಿಬೇವು ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, 1 ಹೆಚ್ಚಿಟ್ಕೊಂಡಿರೋ ಟೊಮೆಟೊ, 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾನು ಒಂದು ಬಾರಿ 2 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಎಲ್ಲಾನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಈಗ ಒಂದು ಕಡಾಯಿಗೆ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ ಹಾಕೊಂಡು ಒಂದು ಬಾರಿ ಎಲ್ಲಾನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡೋಣ. ನೋಡಿ 5 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡಿ ನೋಡಿದ್ರೆ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಎಲ್ಲಾನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಐ ಫ್ಲೇಮ್ ಅಲ್ಲಿ ಬೇಯಕ್ಕೆ ಬಿಡೋಣ. ನೋಡಿ 5 ನಿಮಿಷ ಆಗಿದೆ. ಇವಾಗ ಚಿಕನ್ ಅಲ್ಲಿರೋ ನೀರೆಲ್ಲ ಹಿಂಗಿ ಚೆನ್ನಾಗಿ ಡ್ರೈ ಆಗಿದೆ. ನೀವು ಬೇಕಿದ್ದಲ್ಲಿ ಇನ್ನೂ ಸಹ ಡ್ರೈ ಮಾಡ್ಕೊಬಹುದು. ಈಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋಣ. ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈರುಳ್ಳಿ ಜೊತೆ ಗಾರ್ನಿಶ್ ಮಾಡ್ಕೊಳ್ಳೋಣ. ಸೋಂಬೇರಿ ಚಿಕನ್ ತಯಾರಾಗಿದೆ. ನಾನು ಇವಾಗ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಸಾಕಾಗಿದೆ.